ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು ಸಾಕ್ಷಾತ್ ಸೀತೆ ಇದ್ದಂಗೆ. ಖಂಡಿತವಾಗ್ಲೂ ಅದೃಷ್ಟ ಮಾಡಿದ ಗಂಡು ಮಕ್ಕಳಿಗೆ ಮಾತ್ರ ಸಿಗ್ತಾರೆ ಹೆಂಡತಿಯಾಗಿ. ಖಂಡಿತವಾಗ್ಲೂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ನೋಡಿ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ, ಮೇಷರಾಶಿ ಕೃತಿಕಾ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದವರು ಹೆಣ್ಮಕ್ಕಳು. ಎಸ್ಪೆಷಲಿ ಇವರೇನಾದರೂ ಈ ವೃಷಭ ಲಗ್ನದಲ್ಲಿ ಜನನವಾಗಿ ಅಥವಾ ಕನ್ಯಾ ಲಗ್ನದಲ್ಲಿ ಜನನವಾಗಿ ಅಥವಾ ಮಕರ ಲಗ್ನದಲ್ಲಿ ಜನನವಾಗಿದ್ದರೆ ಇವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀಲಿ, ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ಖಂಡಿತವಾಗ್ಲೂ ಗಂಡನ ತುಂಬ ಚೆನ್ನಾಗಿ ನೋಡ್ಕೊತಾರೆ, ತುಂಬ ಪ್ರೀತಿಯಿಂದ ನೋಡ್ಕೊತಾರೆ, ತುಂಬ ಕೇರ್ ಟೇಕರ್ ಆಗಿರ್ತಾರೆ, ಗಂಡನ ಮೇಲೆ ತುಂಬ ಕಾಳಜಿ ಉಳ್ಳ ಹೆಣ್ಣು ಮಗು ಆಗಿರುತ್ತೆ. ತುಂಬ ಪ್ರೀತಿಸ್ತಾರೆ ಗಂಡನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಎಂಥ ಸಂದರ್ಭದಲ್ಲೂ ಬಿಟ್ಕೊಡಲ್ಲ. ಗಂಡನ ಜೊತೆ ಕೊನೆಯವರೆಗೂ ಸುಖವಾಗಿ ಲೈಫ್ ಎಕ್ಸಲೆಂಟಾಗಿ ಬಾಳ್ತಾರೆ. ಇವರು ತವ್ರ ಮನೆ ಕುಟುಂಬದವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ, ಗಂಡನ ಮನೆ ಕುಟುಂಬದವ್ರನ್ನೂ ಚೆನ್ನಾಗಿ ನೋಡ್ಕೊತಾರೆ. ಅತ್ತೆ ಮಾವನ್ನಿರ್ಬೋದು, ಗಂಡನ್ನಿರ್ಬೋದು, ಮಕ್ಕಳಿರ್ಬೋದು, ಎಕ್ಸಲೆಂಟಾಗೆ ಚೆನ್ನಾಗೇ ನೋಡ್ಕೊತಾರೆ. ಎಲ್ಲ ಸಂಬಂಧಿಕರನ್ನ, ಬಂಧು ಬಳಗದವ್ರನ್ನ ಭಾವಿಸ್ತಾರೆ, ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ, ಬೆರೀತಾರೆ, ಒಳ್ಳೆ ಒಡನಾಟ ಇಟ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಎಸ್ಪೆಷಲಿ ಈ ಒಂದು ಲಗ್ನ ಆಗಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬರಬೇಕು. 2ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದರೆ ಎಕ್ಸಲೆಂಟು. ಮತ್ತು ವರ್ಕೂ ಮಾಡ್ತಾರೆ. ವರ್ಕ್ ಮಾಡೋಣ, ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋಣ, ಅಟ್ಲೀಸ್ಟ್ ಕೆಲಸಕ್ಕೆ ಹೋದರೂ ಇದಾಗುತ್ತಲ್ಲ, ವರ್ಕೂ ಮಾಡ್ತಾರೆ. ಮನೆಯಲ್ಲಿ ಹೌಸ್ ವೈಫ್ ಆಗಿ ಇರಲಿಕ್ಕೂ ಎಕ್ಸಲೆಂಟು, ವರ್ಕ್ ಮಾಡಿ ಮನೆಯೂ ಬ್ಯಾಲೆನ್ಸ್ ಮಾಡ್ತಾರೆ. ಅಂಥ ಒಂದು ಶಕ್ತಿ ತಾಕತ್ತಿರುವ ಹೆಣ್ಮಕ್ಳು ಯಾವ್ಯಾವಪ್ಪ ಅಂದರೆ ಮೇಷರಾಶಿ ಕೃತಿಕಾ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಕುಂಭ ರಾಶಿ ಪೂರ್ವಭಾದ್ರ ನಕ್ಷತ್ರದವರು. ಈ ರೀತಿ ಇದ್ದು ನಿಮಗೆ ಸಿಕ್ಕರೆ ಹೆಂಡತಿಯಾಗಿ ತುಂಬ ಪುಣ್ಯ ಮಾಡಿರ್ತೀರಾ. ಅರ್ಥ ಆಯ್ತಾ? ಯಾಕೆಂದರೆ ಈ ಒಂದು ಗಂಡ ಹೆಂಡತಿ ಒಂದು ಸಂಬಂಧ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ತೀವಿ. ಹಿಂದಿನ ಜನ್ಮದಲ್ಲಿ ಯಾವ್ಯಾವ ಪಾಪ ಪುಣ್ಯಗಳು ಕರ್ಮಗಳು ಮಾಡ್ಕೊಂಬಂದಿರ್ತೀವೋ ಅದರ ಅನುಸಾರವಾಗಿ ಈ ಜನ್ಮದಲ್ಲಿ ಸಿಗ್ತಾ ಹೋಗ್ತಾರೆ. ಈಗ ನಮಗೆ ಹಿಂದಿನ ಜನ್ಮದ್ದು ಗೊತ್ತಿಲ್ಲ, ಮುಂದಿನ ಜನ್ಮದ್ದು ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಜನ್ಮದಲ್ಲನ್ನ ಸುಖವಾಗಿರ್ಬೇಕಲ್ಲ. ಯಾಕೆಂದರೆ ಇದು ಎಂಥ ಕಾಲ ಅಂದರೆ ಎಲ್ಲ ದುಡ್ಡಿನ ಮೇಲೆ ನಿಂತು ಬಿಟ್ಟಿದ್ದಾರೆ. ದುಡ್ಡು ಹೇಳ್ತಾ ಇದ್ದೀನಲ್ಲ, ಆರೋಗ್ಯ, ದುಡ್ಡು, ಒಳ್ಳೆ ಮನಸ್ಸು ಎಲ್ಲಿವರೆಗೂ ನಿಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೂ ಜೀವನಗಳು ಅಷ್ಟೆ. ಇದನ್ನು ಹುಷಾರಾಗಿ ಕಾಪಾಡಿಕೊಂಡು ಹೋಗಬೇಕು ಅಷ್ಟೆ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳೇನು ದೇವರಲ್ಲ, ಪವಾಡ ಅಂತೂ ಖಂಡಿತವಾಗ್ಲೂ ಇಲ್ಲ. ಈ ರೀತಿ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ಹೆಂಡತಿಯಾಗಿ ನಿಮ್ಮ ಲೈಫಲ್ಲಿ ಇರ್ತಾರೆ. ನಮಸ್ಕಾರ.